ಜೈಲ್ನಲ್ಲಿ ನರಕ ನರಕ ಯಾತನೆಯನ್ನ ಅನುಭವಿಸಿದ್ದೇನೆ. ಫುಡ್ ಪಾಯ್ಸನ್ ಆಗಿ ತುಂಬಾ ಕಷ್ಟ ಆಗೋಗಿತ್ತು ಜೈಲ್ನಲ್ಲಿ. ನನ್ನ ಮೊದಲ ಸಿನಿಮಾ ನೋಡೋದಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ. ನನ್ನ ಸಿನಿಮಾದ ಕಟ್ಔಟ್ ಅನ್ನ ನಾನೇ ನೋಡದೇ ಇರುವಂತ ಪರಿಸ್ಥಿತಿ ಬಂದುಬಿಡ್ತು. ಮಡೆನೂರು ಮನು ಜೈಲಿನಿಂದ ಹೊರಬರ್ತಿದ್ದಂತೆ ಜೈಲಿನಲ್ಲಿ ಏನೇನು ಆಯ್ತು ಅನ್ನೋದನ್ನ ಹೇಳಿದ್ದಾರೆ. ನರಕ ಯಾತನೆಯನ್ನ ಅನುಭವಿಸಿದ್ದೇನೆ. ಫುಡ್ ಪಾಯ್ಸನ್ ಆಗಿ ತುಂಬಾ ಕಷ್ಟ ಆಗೋಗಿತ್ತು. ನನ್ನ ಮೊದಲ ಸಿನಿಮಾವನ್ನ ನೋಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ನನ್ನ ಸಿನಿಮಾ ಕಟ್ಔಟ್ ಅನ್ನ ನಾನು ನೋಡದೇ ಇರುವಂತ ಪರಿಸ್ಥಿತಿ ಬಂದ್ಬಿಡ್ತು. ನನ್ನ ಸಿನಿಮಾ ನಾನು ಸಾಕಿ ಬೆಳೆಸಿದ್ದಂತ ಮಗು ಅದು ಆಕ್ಸಿಡೆಂಟ್ ಆಗಿ ಸಮಾಧಿ ಮಾಡಿ ಫಿನಿಶ್ ಮಾಡಿದ್ದಾರೆ. ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಮಡೆನೂರು ಮನು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ. ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ಒಳಿಕೆ ಒಂದು 4 ದಿವಸ ಚೆನ್ನಾಗಿದೆ ಅಷ್ಟೆ. ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು. ನಿನ್ನೆಯಿಂದ ಸ್ವಲ್ಪ ಹುಷಾರಾಗಿದ್ದೀವಿ. ಸಿನಿಮಾ ಕಟೌಟು ನೋಡಿಲ್ಲ, ಯಾವುದೂ ನೋಡಿಲ್ಲ. ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು. ಹಿಂಗೆ ಎದ್ದೇಳೋಣ ಅನ್ಕೋತೀವಿ, ಅಷ್ಟೊಂದು ಲಾರಿ ತಂದು ಹರಿದು ಸಮಾಧಾನ ಮಾಡಿ ಫಿನಿಶ್ ಮಾಡೋಕ್ಕೆ. ಈಗ ನಾವೇನು ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಈಗ ದೊಡ್ಡವ್ರು ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು. ಏನಾಗಿದೆ ಏನು ಕಥೆ ಅದನ್ನು ನನಗೂ ಗೊತ್ತಿಲ್ಲ, ಹೊರಗಡೆ ಏನಾಗಿದೆ ಅಂತ. ಫಸ್ಟಿಗೆ ಹೋಗ್ಬೇಕು ಸರ್. ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ಒಳಿಕೆ ಒಂದು 4 ದಿವಸ ಚೆನ್ನಾಗಿದೆ ಅಷ್ಟೆ. ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು. ನಿನ್ನೆಯಿಂದ ಸ್ವಲ್ಪ ಹುಷಾರಾಗಿದ್ದೀವಿ. ಸಿನಿಮಾ ಕಟೌಟು ನೋಡಿಲ್ಲ, ಯಾವುದೂ ನೋಡಿಲ್ಲ. ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು. ಹಿಂಗೆ ಎದ್ದೇಳೋಣ ಅನ್ಕೋತೀವಿ, ಅಷ್ಟೊಂದು ಲಾರಿ ತಂದು ಹರಿದು ಸಮಾಧಾನ ಮಾಡಿ ಫಿನಿಶ್ ಮಾಡೋಕ್ಕೆ. ಈಗ ನಾವೇನು ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಈಗ ದೊಡ್ಡವ್ರು ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು. ಏನಾಗಿದೆ ಏನು ಕಥೆ ಅದನ್ನು ನನಗೂ ಗೊತ್ತಿಲ್ಲ, ಹೊರಗಡೆ ಏನಾಗಿದೆ ಅಂತ. ಫಸ್ಟಿಗೆ ಹೋಗ್ಬೇಕು ಸರ್.